ಮೂರು ಅಧಿವೇಶನಗಳು ಬರೀ ಚರ್ಚೆಗೆ ಮಾತ್ರ ಈ ಬೆಳಗಾವಿ ಅಧಿವೇಶನ ಸೀಮಿತ ಆಗಿದೆ ಅನ್ನೋ ಒಂದು ಆರೋಪ ಈ ಭಾಗದ ಜನರಿರುವಂಥದ್ದು. ಈ ಭಾಗದ ಜನರ ಕೂಗಿಗೆ ಇದು ಧ್ವನಿ ಆಗ್ತಾ ಇಲ್ಲ, ಸುವರ್ಣಸೌಧ ಆಗ್ತಾ ಇಲ್ಲ, ಜೊತೆಗೆ ಏನು ಈ ಅಧಿವೇಶನನೂ ಯಾವುದೇ ಉಪಯೋಗ ಆಗ್ತಿಲ್ಲ ಅನ್ನೋವಂಥದ್ದು. ನೋಡಿ, ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಮಾನ್ಯ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ನನ್ನನ್ನು ಹಿಡ್ಕೊಂಡು ನಾವು ಕಿತ್ತೂರು ಕರ್ನಾಟಕ ಭಾಗದ ಒಂದು ಏಳ್ಗೆ ಆಗಲಿ, ಒಂದು ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನು ಮಾಡುವಂಥ ಹೊತ್ತಿನಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ಭಾಗ ಭಾಳಷ್ಟು ಹಿಂದುಳಿದಂಥ ಭಾಗ, ನಮಗೂ ಕೂಡ ಅದರ ಅರಿವಿದೆ. ಸಾಕಷ್ಟು ನೀರಾವರಿ ಯೋಜನೆಗಳು ಬರಬೇಕು, ಸಾಕಷ್ಟು ಸರ್ಕಾರಿ ಅನುದಾನ ಇನ್ನೂ ನಮ್ಮ ಈ ಭಾಗಕ್ಕೆ ಬರಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ರಾಜಕಾರಣ ಪಕ್ಕಕ್ಕಿಟ್ಟುಕೊಂಡು, ನನ್ನನ್ನು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ರಾಜಕಾರಣವನ್ನು ಪಕ್ಕಕ್ಕಿಟ್ಕೊಂಡು ಈ ಭಾಗದ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂಥ ಚಿಂತನೆಯನ್ನು ಬರುವಂಥ 10 ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನನ್ನ ಮನವಿ. ಈಗ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸಬೇಕು ಅಂತೇಳಿ, ಧ್ವನಿ ಎತ್ತಬೇಕು ಅಂತೇಳಿ ತಮ್ಮೆಲ್ಲರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ಹೋರಾಟಗಾರರು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನ ಕೇರಿ ಅನ್ನುವಂಥದ್ದು ಇದೆ. ನೋಡಿ, ಅಖಂಡ ಕರ್ನಾಟಕದ ಚಿಂತನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ಅಖಂಡ ಕರ್ನಾಟಕ ನಮ್ಮ ಹೆಮ್ಮೆ. ಇಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ, ಮಾತು ಕೂಡ ಸರಿಯಲ್ಲ. ನಾನು ಹೇಳೋದಿಷ್ಟೇ, ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಕಡೆ ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸೋಣ, ಗಮನ ಪ್ರತ್ಯೇಕ ಬಜೆಟ್ ಸುವರ್ಣ ವಿಧಾನಸೌಧಕ್ಕೆ ಬಿಜೆಪಿ ಮುತ್ತಿಗೆ ಮಹತ್ವಕ್ಕೆ ಕರೆ ಕೊಟ್ಟಿದ್ದಾರೆ. 20,000 ಜನ ರೈತರನ್ನು ಸೇರಿಸಿ ರೈತ ವಿರೋಧಿ ಸರ್ಕಾರ ಅಂತೇಳಿ ಒಂದು ಪ್ರತಿಭಟನೆ ಮಾಡೋಕೆ ಮುಂದಾಗಿರ್ತಕ್ಕಂಥದ್ದು. ನೋಡಿ, BJP ಅವರಿಗೆ ನೈತಿಕತೆ ಇಲ್ಲ, ರೈತರ ಬಗ್ಗೆ ಮಾತನಾಡುವಂಥ ನೈತಿಕತೆಯೂ ಇಲ್ಲ. 11 ತಿಂಗಳು ಡೆಲ್ಲಿಯಲ್ಲಿ ರೈತರ ಹೋರಾಟ ಆಯಿತು. 120 ಜನ ಏನೋ ತೀರ್ಕೊಂಡ್ರು. ಅವರ ಹೋಮ್ ಮಿನಿಸ್ಟ್ರ್ ಮಗನೇ, ಆ ಪಕ್ಷದ ಹೋಮ್ ಮಿನಿಸ್ಟ್ರ್ ಮಗನೇ ರೈತರ ಮೇಲೆ ಗಾಡಿಯನ್ನು ಹತ್ಸ್ಕೊಂಡು ಹೋಗೋದು, ರೈತರು ಸತ್ತಿದ್ದು, ರೈತರ ಹೋರಾಟವನ್ನು ಹತ್ತಿಕ್ಕಲು ಏನೆಲ್ಲ ಕಸರತ್ತನ್ನು ಮಾಡಿದ್ರು, ಅದನ್ನು ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗೆ ತೋರಿಸಿದ್ದೀರಾ. BJPಗೆ ಯಾವ ನೈತಿಕತೆ ಇದೆ? ಗೋಲಿಬಾರವನ್ನು ಹಾವೇರಿಯಲ್ಲಿ ಮಾಡಿಸಿದಂಥ BJPಯವರು, ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಇಲೆಕ್ಷನ್ಕಿನ್ನ ಮುಂಚೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪೇಡೆಯನ್ನು ಹಂಚಿದಂಥ BJPಯವರು ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೈತರ ಪರವಾಗಿದ್ದೀವಿ ಅಂತ ಹೇಳಿದ್ರೆ, ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ನಿಮ್ಮ ಪರವಾಗಿ ಕಾಳಜಿಯನ್ನು ತೆಗೆದುಕೊಳ್ತಾರೆ. ವಿದ್ಯುತ್ ಶಕ್ತಿ ಕೊಟ್ಟಂಥವ್ರು ಯಾರು? ಪುಕ್ಕಟೆಯಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂಥವ್ರು ಯಾರು? ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥವ್ರು ಯಾರು? ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಇದೆ, ಅವರ ಒಳಿತನ್ನು ಬಯಸುವಂಥವ್ರು ನಾವು. ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಗ್ಬೇಕಂತ ಹೇಳಿ ಭಾಳ ದಿನದಿಂದ ಒತ್ತಾಯ ಇದೆ. ಮುಖ್ಯಮಂತ್ರಿಗಳು ಇಲ್ಲಿ ಲೋಕಲ್ ಶಾಸಕರ ಜೊತೆ ಮಾತಾಡ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಿ. ಹೌದು, ಮೊನ್ನೆ ನಾವು ಮಂಗಳೂರಿಗೆ ಹೋಗೋದಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು, ಸತೀಶ್ ಜಾರಕಿಹೊಳಿ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ನಾವೆಲ್ಲ ಮಂಗಳೂರಿಗೆ ಹೋಗ್ತಿದ್ವಿ 3-4 ದಿನದ ಹಿಂದೆ. ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಬಂತು. ಸೊ ಸ್ಥಳೀಯ ಶಾಸಕರನ್ನ ಈ ಬಾರಿ ಕರೆದು ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಸಲುವಾಗಿ, ಯಾಕಂತಂದರೆ ಎಲ್ಲ ಕಡೆ ರೀಚ್ ಆಗಬೇಕು ಸರ್ಕಾರದ ಯೋಜನೆಗಳು, ಅದಕ್ಕೋಸ್ಕರ ವಿಭಜನೆ ಬಗ್ಗೆ ಮಾತನಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಗುಡ್ ನ್ಯೂಸ್ ಸಿಗುತ್ತೆ ಮೇಡಮ್. ಇದು ಗುಡ್ ನ್ಯೂಸ್ ಅಂತಲೇ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂದರೆ ಕೆಲವರು ಪರ ಇರ್ತಾರೆ, ಕೆಲವರು ವಿರುದ್ಧ. ಆಡಳಿತ ದೃಷ್ಟಿಯಿಂದ ಗುಡ್ ನ್ಯೂಸ್ ಅಂತ. ರಾಜ್ಯದಲ್ಲಿ ವಿಭಜನೆ ಅಂತಾರೆ, ವಿಭಜನೆ ಆಗ್ತಾನೆ ಇಲ್ಲ, ಬರೀ ಭಜನೆನೇ ಆಗ್ತಾ ಇದೆ ಅಂತ. ನೀವು ಒಂದು ಸ್ವಲ್ಪ ಜಾಸ್ತಿ ಭಜನೆ ನಮ್ಮ ಜೊತೆ ಮಾಡಿ ಎಲ್ಲರೂ ಸೇರಿಕೊಂಡು ಆಡಳಿತ ದೃಷ್ಟಿಯಿಂದ ಒಳ್ಳೆ ನಿರ್ಣಯ ತೆಗೆದುಕೊಳ್ಳೋಣ. ತಾವು ಮಾಧ್ಯಮದವ್ರು ಪ್ರಶ್ನೆ ಕೇಳಬೇಕಾದ್ರೆ ಕರೆಕ್ಟಾಗಿ ತಿಳ್ಕೊಂಡು ಕೇಳಿ. ಇವರೆಲ್ಲ ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇಲ್ಲ, ಗಣೇಶ್ ಹುಕ್ಕೇರಿ ಅದು ಅಪ್ರಸ್ತುತ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಅಖಂಡ ಕರ್ನಾಟಕದ ಪರವಾಗಿ ನಾವೆಲ್ಲರೂ ಗಟ್ಟಿಯಾಗಿದ್ದೀವಿ. ಪ್ರತ್ಯೇಕ ಬಜೆಟ್ಗೆ ಏನಾದರೂ ಒತ್ತಾಯ ಮಾಡ್ತೀರಾ ಅಧಿವೇಶನದಲ್ಲಿ? ನೋಡಿ, ಅದರ ಬಗ್ಗೆ ಮೊನ್ನೆ ಹೋರಾಟಗಾರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪ್ರತ್ಯೇಕ ಬಜೆಟನ್ನು ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಚರ್ಚೆ, ಒಂದೊಂದು ಜಿಲ್ಲೆಯ ಎಲ್ಲರನ್ನೂ ಕರೆದು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ
ರಾಜು ಸೇಠ್ ಅವರು, ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ಗಳಾಗುತ್ತೆ, ಸೊ ಈ ಭಾಗಕ್ಕೇ ಬೇಕಾದಂಥ ಕ್ಯಾಬಿನೆಟ್ ವಿಚಾರಗಳನ್ನ ತೆಗೆದುಕೊಳ್ತೀವಿ, ಅದರಲ್ಲಿನೇ ಘೋಷಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ. ಮೇಡಮ್, ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸುಮಾರು 7,76,000 ಹುದ್ದೆಗಳ ಖಾಲಿ ಇದ್ದಾವೆ. ಅನುಷ್ಠಾನ ಅಂದರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಉಳಿದಿದ್ದನ್ನೆಲ್ಲವನ್ನು ಸರ್ಕಾರ ಮರ್ತಿದೆ ಅನ್ನುವಂಥದ್ದು. 2.5 ವರ್ಷ ಆಯಿತು ನಮ್ಮ ಸರ್ಕಾರ ಬಂದು, 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳ್ತೀರಾ. ಸೊ 2.5 ವರ್ಷದಲ್ಲಿ 2 ಲಕ್ಷ ಹುದ್ದೆಗಳನ್ನ ತುಂಬ್ಕೊಳ್ಳೋಕ್ಕೆ ಸಾಧ್ಯನಾ? ಏನೇನು ಯಾವಾಗ ಯಾವ್ಯಾವ ಸರ್ಕಾರ ಬಂದಿತ್ತು, ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ, ಉದ್ಯೋಗವನ್ನು ಕೊಟ್ಟಿದೆ, ಅದನ್ನು ಮೊದಲು ತಾವೆಲ್ಲರೂ ಗಮನ ಹರಿಸ್ರಿ, ಆಮೇಲೆ ಕೇಳಿ. ಖಂಡಿತವಾಗ್ಲೂ ಉದ್ಯೋಗ ಕೇಳ್ತಾ ಇದ್ದಾರೆ, ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿ